ಸ್ಥಳೀಯರು ಹೇಳೋ ಪ್ರಕಾರ ಇವು ರಾಮನ ಪಾದಗಳು ಅಂತ ಹೇಳ್ತಾರ. ರಾಮನ ಮಕ್ಕಳಾದಂತ ಏನ್ರಿ ಲವಕುಶ ಇದ್ರಲ್ಲ, ಅವರು ಈ ರಾಮನ ಅಶ್ವಮೇಧ ಕುದುರೆಯನ್ನ ಇಲ್ಲಿ ಕಟ್ಟಿ ಹಾಕಿದ್ರಂತ. ಸಾಮಾನ್ಯವಾಗಿ ಎಲ್ಲಾ ದೇವಸ್ಥಾನಗಳಾಗ ರಾಮನ ವಿಗ್ರಹವನ್ನ ನೋಡಿರ್ತೀವಿ, ಆದ್ರ ಈ ಬೆಟ್ಟದ ಮೇಲೆ ಶರಣ್ರಿ, ಶರಣು ಶರಣಾರ್ಥಿ. ನಾ ಬಂದ್ ಕುಂತೇನೀಗ ಹೆಗ್ಗುಂದ ರಾಮದೇವರ ಬೆಟ್ಟ ಅಂತ ಹೇಳಿ. ಬೆಂಗಳೂರಿಂದ ಈ ನಿಡುವಂದ ಅಂತ ಒಂದು ರೈಲ್ವೆ ಸ್ಟೇಷನ್ ಐತ್ರಿ ತುಮಕೂರು ಇದ್ರೊಳಗ. ಅಲ್ಲಿಗೆ ಬಂದು ಇಳ್ಕೊಂಡು ಅಲ್ಲಿಂದ ಸುಮಾರು 5.5 ಕಿಲೋಮೀಟರ್ ಆಕೈತಿ. ಯಾವ್ದಾರ ಆಟೋಗಳು ಬಂದ್ರು ನಮ್ ಪುಣ್ಯ ಇಲ್ಲಿ ತನಕ, ಇಲ್ಲಾಂದ್ರೆ ಅಲ್ಲಿ ಮುಂದೆ ಇನ್ನೊಂದು ಹಳ್ಳಿ ಬರ್ತೈತಿ, ಅಲ್ಲಿ ತನಕ ಆಟೋಗಳು ಓಡಾಡ್ತಾವು. ಆಟೋಗಳನ್ನ ಹತ್ಕೊಂಡು ಅಲ್ಲಿದ್ದ ಈಗ ಇಲ್ಲಿಗೆ ಬಂದು. ಯಜಮಾನ್ರೆ, ಬೆಟ್ಟಕ್ಕೆ ಹೋಗಕ್ ದಾರಿ ಅಲ್ಲಿ? ಹಾ, ನನಗ ಇಲ್ಲಿ ದಾರಿ ಮೊದ್ಲ ಗೊತ್ತಾಗ್ಲಿಲ್ರಿ. ಅದಕ್ಕ ಈ ಊರವ್ರು ನಾವ್ ಒಂದ್ ಮಾತು ಕೇಳದೆ. ಅಲ್ಲಿ ಕಾಣಿಸ್ತಿರೋದ್ರಿ ಬೆಟ್ಟಕ್ಕ ನಾ ಹೋಗ್ಬೇಕು. ಇದು ದಾರಿ ಮತ್ತ ಇದು ಈ ಹಳ್ಳಿಯ ಸೆಂಟರ್ ಪಾಯಿಂಟ್ ಅಂತ ಹೇಳಬಹುದು. ಕ್ರಿಸ್ತಶಕ 1115 ಒಂದು ಹೊಯ್ಸಳರ ಏನು ದಾಖಲೆಗಳ ಪ್ರಕಾರ ಈ ಊರಿಗೆ ಪಕ್ಕುಂದ ಅಂತ ಒಂದು ಹೆಸರು ಕೂಡ ಇತ್ತಂತ್ರಿ. ಸೊ ಇದು ದೇವಸ್ಥಾನದಿಂದ ಪಕ್ಕದಲ್ಲಿ ಇಲ್ಲಿ ಮೆಟ್ಲುಗಳದಾವ್ರಿ. ಇವನ್ನ ಹತ್ಕೊಂಡು ನಾವು ಹೋದ್ರ ದೇವಸ್ಥಾನಕ್ಕೆ ಹೋಗ್ತೀವಿ ಮೇಲೆ. ಇಲ್ಲ ಅತಿ ಹೆಚ್ಚು ನವಿಲುಗಳು ನೋಡಾಕ್ ಸಿಗ್ತಾವ್ರಿ. ಬಟ್ ಮನುಷ್ಯರು ಅಥವಾ ಏನಾರ ಸೌಂಡ್ ಆಯ್ತು ಅಂದ ತಕ್ಷಣ ಅವು ಓಡೋಗ್ಬಿಡ್ತಾವ. ಪ್ರಾರಂಭದಾಗ ಒಂದಿಷ್ಟು ನೆಳ್ಳೈತಿ ಬಿಟ್ರ ಮುಂದೆ ಬರೀ ದೊಡ್ಡ ಬೆಟ್ಟನೇ ಇರ್ತೈತ್ರಿ. ನವಿಲುಗಳದಾವ ಮುಂದ ಸೌಂಡಿಗೆ ಆ ಕಡೆ ಈ ಕಡೆ ಓಡಾಡಕತ್ತೇವ್ರಿ. ರಾಮನ ಮಕ್ಕಳಾದಂತ ಏನ್ರಿ ಲವಕುಶ ಇದ್ರಲ್ಲ, ಅವರು ಈ ರಾಮನ ಅಶ್ವಮೇಧ ಕುದುರೆಯನ್ನ ಇಲ್ಲಿ ಕಟ್ಟಿ ಹಾಕಿದ್ರಂತ ಅನ್ನೋದು ಎಫಿಗ್ರಫಿ ಒಳಗಡೆ ಇರ್ತಕ್ಕಂತಹ ಮಾಹಿತಿ. ಸ್ಥಳೀಯರು ಕೂಡ ಅದನ್ನ ನಂಬುತ್ತಾರ, ಆದ್ರ ಅದನ್ನ ಸ್ವಲ್ಪ ಭಿನ್ನವಾಗಿ ನಂಬ್ತಾರ. ಅದನ್ನ ಆಮೇಲೆ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಇಲ್ಲಿ ತನಕ ಬಂದಿರಿ, ದಾರಿ ಇಲ್ಲೆಲ್ಲೂ ಇದ್ದಂಗಿಲ್ಲ. ನೋಡಾಕ ಒಂದು ದೊಡ್ಡ ಬಂಡೆ ಐತಿ. ಇದು ದಾರಿನ ಮೋಸ್ಟ್ಲಿ ಇಲ್ಲಿ ಇರ್ಬೇಕು. ಇಲ್ಲಿ ಆ ತರದ್ದೊಂದು ದಾರಿ ಐತಿ ಕಲ್ಲಿಂದು. ಅಲ್ಲಿ ಒಂದು ಕ್ವಾಟಿ ಗೋಡೆ ಐತ್ರಿ, ಮೋಸ್ಟ್ ಹಳೆಯಾದಂತ ಗೋಡೆ. ಮರ ಬಿದ್ದೈತಿ. ವಾವ್, ಬ್ಯೂಟಿಫುಲ್ ಕೋಟೆ ಕಟ್ಟಡ. ಇದು ಕೋಟೆ ಗೋಡೆ, ಒಂದು ಬಾಗ್ಲ ಐತಿ ನೋಡ್ರಿ, ಸುಖಾಗಮನ. ಸೊ ಇದು ಕೋಟೆ ಬಾಗಲ್ರಿ, ಇಲ್ಲಿ ನೋಡ್ರಿ, ಇದು ದಿಡ್ಡಿ ಬಾಗಲ್ರಿ, ಇದು ಮೇನ್ ಡೋರ್. ಇವತ್ತೊಂದು ಎಂತ ಮಿಸ್ಟೇಕ್ ಮಾಡ್ಬಿಟ್ಟೆ ಅಂತಂದ್ರ, ಈ ಊರಾಗ ಹೆಗ್ಗುಂದದಾಗ ಹೋಟೆಲ್ ಗಿಟ್ಲ್ ಇರ್ಬೋದು, ತಿಂಡಿ ಗಿಂಡಿ ಸಿಗತೈತಿ ಅಂತ ನಾನು ಏನು ತಿಂದ ಬಂದೆ ರೀ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಹೋಟ್ಲು ಇಲ್ಲ, ಏನು ಇಲ್ಲ ಅಂತ. ಅದಕ್ಕೆ
ಇವತ್ತಿನ ತಿಂಡಿ ಬ್ರೆಡ್. ಕೋಟೆ ಗೋಡೆ ಐತ್ರಿ, ಇಲ್ಲೊಂದು ಕಟ್ಟಡ ಐತಿ, ಇಲ್ಲೊಂದು ದೇವಸ್ಥಾನನೂ ಐತಿ. ಕಟ್ಟಡ ಬ್ಯೂಟಿಫುಲ್ ಆಗಿದೆ. ಮೋಸ್ಟ್ಲಿ ಇಲ್ಲೊಂದು ದೇವಸ್ಥಾನ ಇದೆ, ಮೇ ಬಿ ಅದು ಆಂಜನೇಯನ ದೇವಸ್ಥಾನ ಇರ್ಬೇಕ್ರಿ. ಸಾಮಾನ್ಯವಾಗಿ ಎಲ್ಲಾ ಕೋಟೆಗಳಲ್ಲಿ ಇರೋ ಹಂಗ ಇಲ್ಲೂ ಒಂದು ಆಂಜನೇಯನ ಮೂರ್ತಿ ಐತಿ. ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡ್ಕೊಂಡು ಈ ಕಡೆ ಹೋಗ್ಬೇಕ್ರಿ. ಈ ದ್ವಾರ ಭಾಗದಿಂದ ನಾವ್ ಈ ಕಡೆ ಹೋದ್ರ ಕೋಟೆ ಮೇಲೆ ಹೋಗಿ ಬೆಟ್ಟದ ಮೇಲೆ ಹೋಗ್ತೀವಿ. ಇಷ್ಟು ದೊಡ್ಡ ಮರ ಬಿದ್ದೈತ್ರಿ, ಇಲ್ಲಿ ಕಟ್ಟಾಗಿ ಬಿದ್ದೈತಿ. ದಾಟ್ಕೊಂಡು ಆ ಕಡೆ ಹೋಗ್ಬೇಕು. ಇಷ್ಟು ದೊಡ್ಡ ಮರ ಬಿದ್ರ ನಾವು ಹೆಂಗ್ ಹತ್ತಿ ಇಳಿಯೋದು? ಆಕ್ಚುಲಿ ಇದೇನೈತಲ್ರ, ಕೋಟೆ ಗೋಡೆ ಇದು. ಇದ್ರ ಮೇಲೆ ನಾವು ವಾಕಿಂಗ್ ಮಾಡ್ಕೊಂಡು ಹೊಂಟೀನಿ. ದಾರ್ಯಾಗ ಹೋಗೋ ಮುಂದ್ರಿ ಇಲ್ಲೊಂದು ದೇವಸ್ಥಾನ ಸಿಗ್ತೈತಿ, ಪೂಜಾ ಮಾಡ್ಯಾರ. ಇಲ್ಲೇನೋ ಇಟ್ಟಾರ. ₹10 ಇಟ್ಟಿದಾರ ಯಾರೋ ಇಲ್ಲಿ. ಸಣ್ಣದೊಂದು ಗುಡಿನ ನೋಡ್ಕೊಂಡು ಮತ್ತೆ ಬಂದೆ. ಇದನ್ನ ನೋಡ್ಕೊಂಡು ನಾನೀಗ ಮತ್ತೆ ಮುಂದಕ್ಕೆ ಹೊಂಟೀನಿ. ಆ ಬಂಡೆನ ಹತ್ಕೊಂಡು ಮೇಲಕ್ಕೆ ಹೋಗ್ಬೇಕು ನೋಡ್ರಿ. ಬ್ಯೂಟಿಫುಲ್. ಸೊ ಇಲ್ಲೊಂದು ಕಟ್ಟಡದ ವ್ಯವಸ್ಥೆ ಐತಿ, ಇಲ್ಲೊಂದು ಮಂಟಪದ ವ್ಯವಸ್ಥೆ ಐತಿ ನೋಡಿ. ಮೋಸ್ಟ್ಲಿ ಇದು ಕೂಡ ಒಂದು ದೇವಸ್ಥಾನ ರೀ, ಹಂಗೈತಿ ಒಳಗಡೆ. ಅದ್ರ ಮುಂದೆ ಇರ್ತಕ್ಕಂಥದ್ದೊಂದು ಬ್ಯೂಟಿಫುಲ್ ಆದ ಕಲೆ. ಇಲ್ಲೂ ಒಂದು ಕಟ್ಟಡದ ವ್ಯವಸ್ಥೆ ಐತ್ರಿ. ಮೇ ಬಿ ಇದು ದೇವಸ್ಥಾನ ಇರಬೇಕು ಅನಿಸ್ತೈತಿ ನಂಗೆ ತಿಳಿದ ಮಟ್ಟಿಗೆ. ಸ್ಥಳೀಯವಾಗಿರಿ ಇದು ರಾಮದೇವರ ಬೆಟ್ಟ ಅಂತನ ಬಹಳ ಫೇಮಸ್ ಐತ್ರಿ. ಸಾಮಾನ್ಯವಾಗಿ ಎಲ್ಲಾ ದೇವಸ್ಥಾನಗಳಾಗ ರಾಮನ ವಿಗ್ರಹವನ್ನ ನೋಡಿರ್ತೀವಿ, ಆದ್ರ ಈ ಬೆಟ್ಟದ ಮೇಲೆ ಒಂದು ಕಲ್ಲಿನ ಕಂಬದ ರೂಪದೊಳಗ ರಾಮನನ್ನ ಪೂಜೆ ಮಾಡ್ತಾರ. ಸೊ ಈ ಮೆಟ್ಲನ್ನ ಈಗ ನಾವು ಹತ್ತಬೇಕ್ರಿ. ಅಲ್ಲಿಂದ ಹತ್ಕೊಂಡ್ ಬಂದ್ಮೇಲೆ ರೀ ನಮ್ಗೆ ಇಲ್ಲೊಂದು ಮಂಟಪ ಸಿಗ್ತೈತಿ.
ಈ ಮಂಟಪದಿಂದ ಬಾಗಿಕೊಂಡು ಒಳಗಡೆ ಬಂದ್ರೆ ಮುಂದೆ ಇಲ್ಲೊಂದು ದಾರಿ ಐತಿ. ಇದೆಲ್ಲ ಊರ್ರಿ. ಸೊ ಇಲ್ಲಿ ಬಂದ್ರೆ ಕೋಟೆ ಕಟ್ಟಡದ ಅವಶೇಷಗಳದಾವ್ರಿ. ಈ ಕೋಟೆ ಕಟ್ಟಡದ ಅವಶೇಷಗಳು ಅಲ್ಲೊಂದು ಐತಿ, ಅದೊಂಥರ ಬಂಡೆ. ಆ ಬಂಡೆನ ನೋಡ್ಕೊಂಡು ನಾವು ಈಗ ಇದ್ರ ಮೇಲೆ ಹೋಗಬೇಕು. ಮ್ಯಾಲೆ ಹೋಗೋ ಬದ್ಲಿ ಸ್ವಲ್ಪ ಎಡಕ್ಕೆ ಬಂದರ್ರಿ ನಮಗ ಒಂದು ಗರುಡಗಂಬ ಮತ್ತ ಪಾದಗಳು ಸಿಗ್ತಾವ. ಸ್ಥಳೀಯರು ಹೇಳೋ ಪ್ರಕಾರ ಇವು ರಾಮನ ಪಾದಗಳು ಅಂತ ಹೇಳ್ತಾರ. ಈ ಗುಹೆ ಅಂತೂ ಅದ್ಭುತವಾಗಿದೆ. ಗಾರೆ ಅಲ್ಲಿ ಮಾಡಿರ್ತಕ್ಕಂಥದ್ದು. ಇಲ್ಲಿನ ಕಲ್ಲಿನ ಲೇಯರ್ ಸೌಂಡ್ ಹಿಂಗ್ ಬರ್ತೈತಿ ನೋಡ್ರಿ ತಟ್ಟಿದ. ಸೊ ಇದನ್ನೆಲ್ಲ ನೋಡ್ಕೊಂಡು ಮತ್ತೆ ಮ್ಯಾಲ ಹೊಂಟಿನಿ. ಇಲ್ಲಿಂದ ಬಂದ್ಮೇಲೆ ಸ್ಟ್ರೇಟ್ ಹೋಗ್ಬೇಕು. ಇಲ್ಲಿ ವ್ಯೂ ಪಾಯಿಂಟ್ ಐತಿ. ಸೊ ಅಲ್ಲೆಲ್ಲ ಹೋಗಬಾರ್ದು ಅಂತ ಆಂಗ್ಲರ್ ಹಾಕ್ಯಾರ. ದಾರಿ ಇಲ್ಲೈತಿ ನೋಡ್ರಿ, ದಾರಿ ಇಲ್ಲೈತಿ. ಈ ದೇವಸ್ಥಾನವನ್ನ ಚೋಳರ ಕಟ್ಸ್ಯಾರ ಅನ್ನೋದು ಸ್ಟ್ರಾಂಗ್ ಬಿಲೀಫ್, ಅಂದ್ರೆ ನಂಬಿಕೆ ರೀ. ಯಾಕಂತಂದ್ರ ಮುಂದೆ ಇದು ಹೊಯ್ಸಳರ ಒಂದಿಷ್ಟು ಉಲ್ಲೇಖದೊಳಗೂ ಈ ದೇವಸ್ಥಾನದ ಪ್ರಸ್ತಾಪ ಆಗೈತಿ. ಇದೊಂದು ಅತ್ಯಂತ ಪ್ರಾಚೀನವಾದಂತಹ ದೇವಸ್ಥಾನ. ಹಳೆ ದೇವಸ್ಥಾನ ದ್ವಾರಪಾಲಕರು ಜಯ ಮತ್ತು ವಿಜಯ ಇರೋದು ವಿಗ್ರಹ. ದೇವಸ್ಥಾನ ಬೀಗ ಹಾಕೈತಿ. ದೇವಸ್ಥಾನಕ್ಕೆ ಒಂದು ಮಂಟಪ ಐತಿ, ಒಳಗಡೆ ಗರ್ಭಗುಡಿ, ಜಯ ವಿಜಯ ದ್ವಾರಪಾಲಕರದಾರ. ಆಮೇಲೆ ಇದೊಂದು ಗರುಡಗಂಬ ಐತಿ ಮುಂದೆ. ತುಂಬಾ ಸಣ್ಣ ದೇವಸ್ಥಾನ ಆದ್ರೂ ಬ್ಯೂಟಿಫುಲ್ ಐತಿ. ನೇಚರ್ ಮುಂದೆ ಹೆಂಗೆ ಕಾಣಿಸ್ತಿತ್ತು, ಸರೌಂಡ್ ಹೆಂಗೈತಿ ನೋಡ್ಬೇಕೀಗ ನೇಚರ್.
ಇದೆಲ್ಲ ಕೆಳಗಡೆ ಇರೋ ಊರ್ರಿ ಇದು ಕಾಣಿಸ್ತೈತಿ. ಅಲ್ಲೇ ಶಿವಗಂಗೆ ಐತಿ. ಆ ಕಡೆ ಹೋದ್ರೆ ಇನ್ನೊಂದಿಷ್ಟು ಬೆಟ್ಟಗಳದಾವು. ಸಿದ್ರ ಬೆಟ್ಟ ಐತಿ. ಹಿಂಗ ಬಂದ್ರೆ ರಾಮದೇವ್ರ ಬೆಟ್ಟ ಸಿಗ್ತೈತಿ. ಸರೌಂಡ್ ಹಿಲ್ ನೇಚರ್ ಇದೆ. ಇದ ಬೆಟ್ಟದ ಹಿಲ್ ರೇಂಜ್ನ್ಯಾಗ ಅಲ್ಲೊಂದೆರಡು ದೇವಸ್ಥಾನಗಳದಾವು, ಗುಹಾ ದೇವಸ್ಥಾನಗಳು. ನೋಡೋಣ, ಅಲ್ಲೊಂದು ಐತಿ, ಇಲ್ಲೊಂದು ಐತಿ, ಅಲ್ಲಿ ಏನು ಕಾಣಿಸ್ತಾವಲ್ರಿ, ಎರಡು ಸಣ್ಣ ಬೆಟ್ಟ. ಅದ್ರಾಗ ಒಂದು ಶಿವ ಮತ್ತ ಕಾಲಭೈರವೇಶ್ವರನ ದೇವಸ್ಥಾನ ಐತ್ರಿ. ಅಲ್ಲೇ 2 ಶಿಲಾಶಾಸನನು ಅದಾವು. ಅವುಗಳ ಬಗ್ಗೆ ಮುಂದಿನ ವಿಡಿಯೋದಾಗ ಹೇಳ್ತೀನಿ. ಇದನ್ನೆಲ್ಲ ನೋಡ್ಕೊಂಡೆ ಈಗ ಕೆಳಗಿಳಿಬೇಕು. ಕೆಳಗಿಳಿಯೋಂಥ ಟೈಮು, ಇನ್ನು ಅದ್ರ ಬಗ್ಗೆ ತಿಳ್ಕೊಬೇಕು. ಅಲ್ಲೊಂದು ದೇವಸ್ಥಾನ ಐತಿ, ಸಾಧ್ಯವಾದ್ರೆ ಅದಕ್ಕೂ ಹೋಗ್ಬೇಕು. ನೋಡೋಣ ಏನೇನೈತಿ ಅಂತೇಳಿ. ಬೆಟ್ಟಕ್ಕೆ ಯಾರು ಬೇಕಾದ್ರೆ ಬರ್ಬೋದ್ರಿ. ಭಾಳ ಈಜಿ ಐತಿ, ಮೆಟ್ಲುಗಳದಾವು, ತುಂಬ ಸುಲಭ ದಾರಿ. ಅರ್ಧ ದಿನದ ಪ್ರವಾಸಕ್ಕೆ ಹೇಳಿ ಮಾಡಿಸಿದ ಜಾಗ ಇದು. ಹಂಗಂತ ಬಂದವರು ಭಕ್ತಾದಿಗಳು ಅಥವಾ ಚಾರಣಿಗರು ಯಾರೇ ಇರಲಿ, ದಯವಿಟ್ಟು ಗಲೀಜನ್ನು ಮಾಡಬಾರ್ದು. ಎಲ್ಲಿ ಬೇಕಲ್ಲೇ ಪ್ಲಾಸ್ಟಿಕ್ಕನ್ನು ಎಸಿಬಾರ್ದು. ಸ್ವಚ್ಛತೆಯನ್ನು ಕಾಪಾಡಬೇಕು. ನಾನು ಕೆಳಗಿಳಿದು ಬಂದಮೇಲೆ ಇಲ್ಲಿ ಹೋಗ್ಬೇಕ್ರಿ. ಬಟ್ ನಾನು ಏನು ಮಾಡ್ತೀನಿ, ಆಂಜನೇಯ ಬೆಟ್ಟ ಐತಲ್ಲ, ಇದ್ರ ಮೇಲೆ ಹೋಗ್ತೀನಿ. ನೋಡೋಣ ಏನು. ಕಟ್ಟಡದ ವ್ಯವಸ್ಥೆ ಐತಿ, ಬಟ್ ಎಲ್ಲ ಬಿದ್ದೈತಿ. ಇಲ್ಲೊಂದು ಕಟ್ಟಡ ಐತಿ. ಅದನ್ನೆಲ್ಲ ನೋಡಿಕೊಂಡು ವಾಪಸ್ ನಾನೀಗ ಕೆಳಗೆ ಇಳಿಯಾಕತ್ತೀನಿ. ವೆಂಕಟರಾಮಯ್ಯ ಅಂತ ಸರ್. ಹಿನ್ನೆಲೆ ಅಂತ ಅಂದರೆ ಇದು ಪುರಾತನ ಕಾಲದಿಂದ ಇರುವಂಥ ದೇವಸ್ಥಾನ, ಪುರಾತನ ಕಾಲದ ಬೆಟ್ಟ ಇದು. ಹಿಂದೆ ಇವಾಗ ಹೆಗ್ಗುಂದ ಅಂತ ಹೆಸರಿದೆ. ಹಿಂದೆ ಇದು ಹಯಗುಂದ ಅಂತ ಅಂದರೆ ಈ ಶ್ರೀರಾಮ ಕುದುರೆ ಕಟ್ಟಿದ ಜಾಗ ಅಂತ. ನಮಗೂ ಗೊತ್ತಿಲ್ಲ, ನಮ್ಮ ತಾತ ಮುತ್ತಾತವ್ರ ಕಾಲದ್ದಿದು. ಹಯಗುಂದ ಅಂತ ಹೆಸರಿತ್ತಂತೆ. ಇತ್ತೀಚೆಗೆ ಏನು ಮಾಡಿದ್ರು, ಹೆಗ್ಗುಂದ ಅಂತ ಬಂತು. ಮೇಲ್ಗಡೆ ಬೆಟ್ಟದ ಮೇಲೆ ದೇವಸ್ಥಾನ ಪಕ್ಕ ಒಂದು ಕುದುರೆ ಪಾದ ಇದೆ. ಅದು ಒಂದು ಪಾದ ಮುಂದೆ. ಈಗ ಇಲ್ಲಿ ಒಂದು 2 ಕಿಲೋಮೀಟ್ರ್ ದೂರದಲ್ಲಿ ಇನ್ನೊಂದು ರಾಮದೇವ್ರ ಬೆಟ್ಟ ಇದೆ, ಅಲ್ಲಿ ಒಂದು ಪಾದ ಇದೆ. ಈ ಹಿಂದಿನ ಪುರಾತನ ಜನ ಏನು ಹೇಳ್ತಾರೆ ಅಂದರೆ, ಇಲ್ಲಿಂದ ಅಲ್ಲಿಗೆ ಶ್ರೀರಾಮ ಕುದುರೆ ನೆಕ್ಸಿದ್ದಂಥ ಜಾಗ ಅಂತ ಹೇಳ್ತಾರೆ. ಒಂದು ಪಾದ ಇದೆ ಮೇಲೆ, ಅಲ್ಲಿ ಒಂದು ಪಾದ ಇದೆ. ಅದಕ್ಕೆ ಇಲ್ಲಿ ಹಿಂದೆ ಇವಾಗ ಹೆಗ್ಗುಂದ ಅಂತ ಹೆಸರಾಗಿದೆ. ಇದು ಪುರಾತನ ಕಾಲದ್ದು ದೇವಸ್ಥಾನ, ಬೆಟ್ಟ ಎಲ್ಲ. ಶ್ರೀರಾಮನವಮಿ ಹಬ್ಬದ ದಿವಸ ಮೇಲೆ ಸ್ವಲ್ಪ ಗ್ರ್ಯಾಂಡಾಗಿ ಪೂಜೆ ಎಲ್ಲ ಇರ್ತದೆ ಸರ್. ಶ್ರಾವಣದಲ್ಲೆಲ್ಲ ಪೂಜೆ ಇರ್ತದೆ. ಪ್ರತಿ ವಾರನೂ ಪೂಜೆ ಬೆಟ್ಟದ ಮೇಲೆ ಹೋಗ್ಬೇಕು. ಪ್ರತಿ ಶನಿವಾರ ಹೋಗ್ಬೇಕು ಸರ್. ಶ್ರಾವಣದಲ್ಲಿ 4 ವಾರ ತುಂಬ ಜನ ನಮಗೆ ಚಿಕ್ಕಬಳ್ಳಾಪುರ ಆ ಸೈಡೆಲ್ಲ ಬೆಟ್ಟದ ಒಕ್ಕಲುಗಳವ್ರೆ, ನಮ್ಮ ಜಾಲಪುರ ರಿಲೇಷನ್ ಅವರೆಲ್ಲ. ಹೆಗ್ಗುಂದದಾಗ ಇನ್ನೊಂದು ಪುರಾತನದ ಒಂದು ದೇವಸ್ಥಾನ ಐತಿ. ಅದು ಯಾ ನಮೂನಿ ಪಾಳ ಬಿದ್ದೈತಿ, ಅದ್ರ ಪಕ್ಕದಾಗ ಏನೈತಿ ಅಲ್ಲಿ ಕಾಣಿಸ್ತೈತಲ್ರಿ, ಅದ ಆ ದೇವಸ್ಥಾನ. ಇದು ಪ್ರಾಚೀನ ಚನ್ನಕೇಶವ ದೇವಾಲಯ. ಈಗ ಮಾತ್ರ ಕಂಪ್ಲೀಟ್ ಶಿಥಿಲಾವಸ್ಥೆ ತಲುಪೈತಿ. ಯಾವಾಗ ಬೇಕಾದ್ರೂ ಬೀಳ್ಬಹುದು. ಪಕ್ಕದಾಗನ ಮುಸ್ಲಿಮ್ರು ದರ್ಗಾ ಕಟ್ಕೊಂಡಾರ. ಸ್ವಲ್ಪ ದಿನ ಈ ದೇವಸ್ಥಾನದೊಳಗಡೆ ಮುಸ್ಲಿಂ ವಾಸ ಮಾಡ್ತಿದ್ರು ಅಂತ. ಕಂಬದ ಮೇಲೆ ಗಜದ ಶಿಲ್ಪ, ಕುದುರೆ ಇದೆ. ಇಲ್ಲೊಂದಿದೆ ನರ್ತನ ಭಂಗಿ, ಶಿವಲಿಂಗ ಇದೆ.
ಈ ಕಡೆ ಸೈಡಲ್ಲಿ, ಈ ಕಡೆ ಚಂದ್ರ, ಕೋನಾಕೃತಿ, ಥಿಂಕ್ ಇದು ಗರ್ಭಗುಡಿ ಇರ್ಬೇಕೇನೋ. ಇಲ್ಲಿ ನೋಡಿ, ಇದು ಶಿವಲಿಂಗ, ಅದ್ರ ಮೇಲೆ ಇರ್ತಕ್ಕಂಥ ನಾಗರ ಹಾವು ಅಭಿಷೇಕ ಮಾಡ್ತಿರ್ತಕ್ಕಂಥದ್ದು. ಇಲ್ಲಿ ಗಜ ಕರಿ ಇದೆ. ಇದು ಹೆಗ್ಗುಂದದಾಗಿರ್ತಕ್ಕಂಥದ್ದು ಪುರಾತನ ದೇವಸ್ಥಾನ. ಎಲ್ಲ ಪಾಳ ಬಿದ್ದೈತಿ, ಏನೂ ಉಳ್ದಿಲ್ಲ. 4 ಕಂಬಗಳದಾವು. ಮೋಸ್ಟ್ಲಿ ಗೌರ್ಮೆಂಟ್ ಮನಸ್ಸು ಮಾಡಿದ್ರೆ ಏನಾರ ಮಾಡ್ಬೋದೇನೋ. ಇಲ್ಲೊಂದಿಷ್ಟು ಆಕೃತಿಗಳದಾವು. ಸೊ ಇದಿಷ್ಟಾತ್ ನೋಡ್ರಿ ಇವತ್ತು ಹೆಗ್ಗುಂದ ಟ್ರೆಕ್. ಸಾಮಾನ್ಯವಾಗಿ ನಾನು ಹಣ್ಣನ್ನ ತಿಂದು ಬೀಜನ ಎತ್ತಿಟ್ಕೊಂಡಿರ್ತೀನಿ. ಅದೇ ತರ ಇಲ್ಲೊಂದಿಷ್ಟು ಹಲಸಿನ ಬೀಜಗಳನ್ನ ನಾನು ಇಟ್ಕೊಂಡಿದ್ದೆ. ಆಕ್ಚುಲಿ ಇವುಗಳನ್ನ ಸೀಡ್ ಬಾಂಬ್ ಮಾಡಿ ಎಸಿಬೇಕು ಅನ್ನೋದು ನನ್ನ ಉದ್ದೇಶ ಇತ್ತು. ಬಟ್ ಆಗಂಗಿಲ್ಲ ಸೀಡ್ ಬಾಂಬ್ ಮಾಡಕ್ಕೆ. ಅದಕ್ಕೆ ಒಂದು ಟೆಕ್ನಿಕ್ ಇದೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಇಲ್ಲಿ ಸ್ವಲ್ಪ ನೀರಿರೋ ಜಾಗ ಇದೆ, ಅಲ್ಲಿ ಎಸಿತೀನಿ ಬೀಜಗಳನ್ನು. ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಿ ಎಸಿತೀನಿ. ಹುಟ್ಟಿದ್ರೆ ನನ್ನ ಪ್ರಯತ್ನ ಸಾರ್ಥಕ. ಹೆಗ್ಗುಂದ ದಾಹ ಆದಾಗ ನೀರು ಬದಲು ಮಜ್ಜಿಗೆ ಪಾನಕ ಕೊಟ್ಟಂಥ ಊರಿದು. ಊರು ತಣ್ಣಗಿರಲಿ, ಅದಕ್ಕಾದ್ರೂ ಬೀಜ ಎಸಿತೀನಿ. ಮತ್ತು ಇನ್ನೊಂದು ವಿಡಿಯೋದಾಗ ನಿಮ್ಮನ್ನು ಸಿಗ್ತೀನಿ. ಅಲ್ಲಿ ತನಕ ನೋಡ್ತಿರ್ರಿ ನಮ್ಮದು ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್. ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ.